ಮಂಡ್ಯ ಜಿಲ್ಲೆಯಲ್ಲಿ 4 ಹುಡುಗರನ್ನ ಒಂದೇ ಮಾದರಿಯಲ್ಲಿ ಕೊಲೆಗೈದಿದ್ದಾರೆ. ನರಬಲಿ ಮಾಡೋರನ್ನ ಈ ಕೊಲೆ ಮಾಡಿದ್ದಾರೆ ಎಂದು ಅನುಮಾನ ಇದೆ. ಬೇರೆ ದೇಶಗಳಲ್ಲಿ ಈ ತರ ಘಟನೆಗಳು ಈಗ ನಮ್ಮ ದೇಶದಲ್ಲಿಯೂ ಕೂಡ ನಡೀತಾ ಇದೆ. ಇದರಿಂದ ಎಲ್ಲ ಜನರು ತುಂಬಾ ಭಯಭೀತಿಗೊಂಡಿದ್ದಾರೆ. ನಡವಳಿಕೆ ಆಧಾರದಲ್ಲೂ ವೇಷಭೂಷಣದಲ್ಲೂ ಭೂತಗಳನ್ನ ಪೂಜಿಸೋರ ಹಾಗೆ ಕಾಣಿಸ್ತಾರೆ. ಆದ್ರೆ ಅವರನ್ನ ಇದುವರೆಗೂ ಭೇಟಿಯಾಗಿರೋ ಕನ್ನಡಿಗರಿಗೆ ಈ ವಿಷಯ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ದುಷ್ಟಗುಣ ಏರ್ಪಡುವ ಹಾಗೆ ಕ್ಯಾಂಡಲ್ ಅನ್ನ ಬದಲಾಯಿಸಿ ಈ ತರದ ಘಟನೆಗಳಿಗೆ ಕಾರಣವಾಗಿದೆ. ಆತ್ಮವನ್ನ ನಮ್ಮ ದೇಹದಿಂದ ಹೊರಗಡೆ ತೆಗೆದು ಅದು ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಸಿಗುವಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮತ್ತೆ ಆತ್ಮವನ್ನ ದೇಹದೊಳಗಡೆ ಕರ್ಕೊಂಡು ಬಂದು ಈ ರೀತಿ ಮಾಡುವಂಥದ್ದು ಇದೇ ಅದರ ಕಾನ್ಸೆಪ್ಟ್. ಹಳೆ ಕಾಲದಿಂದ ಇಲ್ಲಿಯವರೆಗೂ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಮ್ಮ ಇಷ್ಟದ ಹಾಗೆ ಜಗತ್ತನ್ನ ಬದಲಾಯಿಸಬಹುದು ಅಂತ ಭೂತಗಳ ಮೇಲೆ ನಂಬಿಕೆ ಇಟ್ಟವರು ಹೇಳ್ತಿದ್ದಾರೆ. ಆದರೆ ಸಾಧಾರಣ ಮನುಷ್ಯರು ಭೂತಗಳನ್ನ ಪೂಜಿಸೋರ ಬಲೆಯಲ್ಲಿ ಬಿದ್ದು ಬಿಟ್ಟರೆ ಅದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುವಂತ ಸ್ಥಿತಿಗೆ ಬರುತ್ತೆ. ಅದೇ ಈ ಘಟನೆಯಲ್ಲೂ ನಡೆದಿರೋದು. ಆಸ್ಟ್ರಲ್ ಪ್ರೊಜೆಕ್ಷನ್ ಇದನ್ನ ಮಾಡಿದ್ದಾರೆ ಅಂತ ಅನುಮಾನ ಇದೆ. ಶರೀರದಿಂದ ಆತ್ಮನ ಬೇರೆ ಮಾಡೋದನ್ನ ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತ ಹೇಳ್ತಾರೆ. ಬೇರೆ ದೇಶಗಳಲ್ಲಿ ಆಸ್ಟ್ರಲ್ ಪ್ರೊಜೆಕ್ಷನ್ ಈ ತರ ನರಬಲಿಗಳು ಜಾಸ್ತಿ ಆಗಿವೆ ಅಂತ ಈಗ ಎಲ್ರಿಗೂ ತಿಳಿದು ಬಂದಿದೆ. ತನ್ನ ಹತ್ತಿರದವರನ್ನೇ ಕೊಂದಿರುವುದನ್ನ ಅಪರಾಧಿ ವಿವರಿಸುವುದನ್ನ ಕೇಳಿ ಪೊಲೀಸರೇ ಆಶ್ಚರ್ಯಗೊಂಡಿದ್ದಾರೆ. ಮನೋವೈದ್ಯರ ಸಮ್ಮುಖದಲ್ಲಿ ಅಪರಾಧಿಯನ್ನು ವಿಚಾರಿಸುವಾಗ ಆಸ್ಟ್ರಲ್ ಪ್ರೊಜೆಕ್ಷನ್ ಪರಿಶೋಧನೆ ಕಾರಣ ಅಂತ ತನ್ನ ತಾಯಿ ತಂದೆ ಮತ್ತು ಸಹೋದರಿಯನ್ನು ಕೊಂದಿರುವುದಾಗಿ ಅಪರಾಧಿ ಒಪ್ಪಿಕೊಂಡಿದ್ದಾನೆ. ಇದು ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡಿದೆ. ಮನುಶಾಸ್ತ್ರ ನೀತಿ ಪ್ರಕಾರ ನಾನೇನ್ ಹೇಳಕ್ ಬರ್ತೀನಿ ಅಂದ್ರೆ ಇದು ಬರೀ ಮೂಢನಂಬಿಕೆ ಅಂತ ಹೇಳ್ಬೋದು. ಆತ್ಮ ನಮ್ಮ ದೇಹದಿಂದ ಹೊರಗಡೆ ಹೋಗಿ ಮತ್ತೆ ಬಂದು ದೇಹದೊಳಗಡೆ ಸೇರ್ಕೊಳ್ಳುತ್ತೆ ಅನ್ನೋ ವಿಷಯ ಸಾಧ್ಯವಿಲ್ದಿರೋ ಮಾತು. ಆತ್ಮ ಅನ್ನೋದು ಹಳೆಯ ಕಾಲದ ಒಂದು ಕಾನ್ಸೆಪ್ಟ್. ಈಗ ಈ ಸ್ವಲ್ಪ ನರಬಲಿಗಳು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗಿವೆ. ಇದರಿಂದ ಜನರು ಭಯಭೀತಿ ಆಗಬಾರದೆಂದು ಪೊಲೀಸರು ತಿಳಿಸಿದ್ದಾರೆ. ಈ ತರ ವಿಷಯಗಳು ಗೊತ್ತಾದ್ರೆ ಭಯ ಪಡಬಾರದೆಂದು ಪೊಲೀಸರು ತಿಳಿಸಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ತಿಳಿಸಿ. ಸರ್ಕಾರ ಇದರ ಬಗ್ಗೆ ತನಿಖೆ ನಡೆಸುತ್ತಿದೆ. ಏನಾಯ್ತಮ್ಮ? ಏನಾಯ್ತಂತ ಹೇಳು, ಬಂದ್ ಬಾಗ್ಲು ತೆಗಿ. ಏನ್ರಿ ಇಲ್ಲಿ ಬನ್ರಿ, ಹುಡುಗಿ ಬಾಗ್ಲು ತೆಗಿತಾ ಇಲ್ಲ. ಏನಂದ್ರೆ ಇವಳೇನ್ ಬಾಗ್ಲು ತೆಗಿಯಕ್ ಇಷ್ಟೊತ್ತಾ? ಏನಾಯ್ತೆ ನಿನ್ಗೆ? ಏನೂ ಇಲ್ಲಮ್ಮ, ಒಂದೇನೋ ಕೆಟ್ಟ ಕನಸ್ಕಂಡೆ. ತುಂಬಾ ಹೆದರ್ಕೊಂಡ್ಬಿಟ್ಟೆ. ಏನು ನೆನೆಸ್ಕೊಳ್ದೆ ಸುಮ್ಮನೆ ಹೋಗಲ್ ಮಲ್ಕೋ. ಮಲ್ಗೋದಕ್ಕೆ ಬಿಡಲ್ಲ. ಮಲ್ಗೋ ಮುಂಚೆ ಪ್ರೇಯರ್ ಮಾಡ್ಬೇಕು ಅಂತ ಎಷ್ಟ್ ಸತಿ ಹೇಳಿದೀನಿ ನಿಂಗೆ. ಸರಿ, ನೀನ್ ಮಲ್ಕೊಳಮ್ಮ. ದೇವ್ರೆ, ಬಾಗ್ಲು ತೆಗೆದ್ ಮಲ್ಕೊಳಮ್ಮ. ಏನಮ್ಮ, ನಾನು ಹೋಗಿ ಬರ್ತೀನಿ. ಸರಿ ರೀ. ಕಾಫಿ ತಗೊಳಮ್ಮ. मनसे ओ मनसे
ನೀ ಸ್ವಲ್ಪ ನಿಲ್ಲು ಅವಳಿನ್ನೂ ಬಂದಿಲ್ಲ. ಇರು ನೀ ಸ್ವಲ್ಪ ಇರು ನೀ, ಅವಳು ತಿರುಗಿ ನನ್ನ ಸ್ವಲ್ಪ ನೋಡಲಿ. ನಿನ್ನ ನೋಟ ಬಿದ್ದ ಮೇಲೆ ಪ್ರತಿ ಹೃದಯ ಕವಿತಾನೆ. ನೀನು ಏನೆಂದರು ನಾನು ನಿನ್ನವನೇ, ಪ್ರೀತಿ ಮಾಯೆ ತಿಳಿದುಕೊಳ್ಳೆ ನೀ. ಮನಸ್ಸೇ ಓ ಮನಸ್ಸೇ, ನೀ ಸ್ವಲ್ಪ ನಿಲ್ಲು ಅವಳಿನ್ನೂ ಬಂದಿಲ್ಲ. ಇರು ನೀ ಸ್ವಲ್ಪ ಇರು ನೀ, ಅವಳು ತಿರುಗಿ ನನ್ನ ಸ್ವಲ್ಪ ನೋಡಲಿ. ನಿನ್ನ ಹೆಸರು ಕೇಳುತ್ತಲೇ ನನಗೆ ಆನಂದ, ನನ್ನ ಹೆಸರನ್ನು ಕೂಗಿದರೆ ಮಹದಾನಂದ. ಮಳೆಯಲ್ಲಿ ನೆನೆದರೂ ಈ ದಾಹ ತೀರದು, ಮನಸ್ಸು ನಿನ್ನ ನೋಟಕ್ಕೆ ಹೋಯಿತೇ ನೆನೆದು. ನನ್ನ ಮೊಗ್ಗಿನ ಈ ಮನಸ್ಸು ಹೂವಾಯ್ತು ನಿನ್ನಿಂದ. ಈ ಹೂಗಳ ಪರಿಮಳ ಬೀರಿದೆ ಚಂದ. ಏಳೇಳು ಜನ್ಮದಲ್ಲೂ ನಾ ಕಾಯುವೆ. ಮನಸ್ಸೇ ಓ ಮನಸ್ಸೇ, ನೀ ಸ್ವಲ್ಪ ನಿಲ್ಲು ಅವಳಿನ್ನೂ ಬಂದಿಲ್ಲ. ಇರು ನೀ ಸ್ವಲ್ಪ ಇರು ನೀ, ಅವಳು ತಿರುಗಿ ನನ್ನ ಸ್ವಲ್ಪ ನೋಡಲಿ. ನಿನ್ನ ನೋಟ ಬಿದ್ದ ಮೇಲೆ ಪ್ರತಿ ಹೃದಯ ಕವಿತಾನೆ. ನೀನು ಏನೆಂದರು ನಾನು ನಿನ್ನವನೇ, ಪ್ರೀತಿ ಮಾಯೆ ತಿಳಿದುಕೊಳ್ಳೆ ನೀ. ಈ ನನ್ನ ಹೃದಯಕ್ಕೆ ನಿನ್ನ ನಗುವೆ ಆನಂದ. ಮಗುವಿನ ನಗುವಂತೆ ಮುಗ್ಧವೇ ನಿನ್ನಂದ. ನಿನ್ನ ದಾರಿ ಕಾಯುವೆನು ನನ್ನ ಎಲ್ಲ ಜನ್ಮದಲ್ಲೂ. ಬೆರಗಾಯಿತೆ ಮನಸ್ಸು ನಿನ್ನ ಒಂದೇ ನೋಟಕ್ಕೆ. ನೀ ತಿರುಗಿ ಹೋಗದಿರು ಬಂದ ಮೇಲೆ ಈ ಮನಕ್ಕೆ. ಕರಗಿ ಹೋಗದಿರಲಿ ಈ ಜನುಮಾನ ಕಾಯುತ್ತಲೇ. ಎಂದೆಂದಿಗೂ ನಿನಗಾಗಿ ನಾ ಕಾಯುವೆ. ಮನಸ್ಸೇ ಓ ಮನಸ್ಸೇ, ನೀ ಸ್ವಲ್ಪ ನಿಲ್ಲು ಅವಳಿನ್ನೂ ಬಂದಿಲ್ಲ. ಇರು ನೀ ಸ್ವಲ್ಪ ಇರು ನೀ, ಅವಳು ತಿರುಗಿ ನನ್ನ ಸ್ವಲ್ಪ ನೋಡಲಿ. ನಿನ್ನ ನೋಟ ಬಿದ್ದ ಮೇಲೆ ಪ್ರತಿ ಹೃದಯ ಕವಿತಾನೆ. ನೀನು ಏನೆಂದರು ನಾನು ನಿನ್ನವನೇ, ಪ್ರೀತಿ ಮಾಯೆ ತಿಳಿದುಕೊಳ್ಳೆ ನೀ. ಮನಸ್ಸೇ ಓ ಮನಸ್ಸೇ, ನೀ ಸ್ವಲ್ಪ ನಿಲ್ಲು ಅವಳಿನ್ನೂ ಬಂದಿಲ್ಲ. ಇರು ನೀ ಸ್ವಲ್ಪ ಇರು ನೀ, ಅವಳು ತಿರುಗಿ ನನ್ನ ಸ್ವಲ್ಪ ನೋಡಲಿ. ಸರಿ, ನಾಳೆ ಮೀಟ್ ಮಾಡೋಣ.
ಇಲ್ಲಿ ಬಂದಾಗಿಂದ ಇವಳು ನೆಮ್ಮದಿನೇ ಹಾಳಾಗೋಗಿದೆ. ಸರಿ ಹೇಳು, ನೆಕ್ಸ್ಟ್ ಪ್ಲಾನ್ ಏನು? ನನಗೆ ಗೊತ್ತಿಲ್ಲ. ಅದು ಅಪ್ಪ ಬಿಸ್ನೆಸ್ ಲಾಸ್ ಆಗಿ ಇನ್ನೂ ರಿಕವರ್ ಆಗಿಲ್ಲ. ಈಗ ದಿಢೀರ್ನೆ ಮದುವೆ ಅಂತ ಹೇಳಿದರೆ ಅವ್ರು ನಮ್ಮ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಹಲೋ, ಏನು ಹೇಳು? ಅದು ಹೇಳು. ನಾನು ಹೇಳಮ್ಮ. ಅದೇನಂದ್ರೆ ಹಾ, ನೀನು ನಮ್ಮ ಅಂಗಡಿ ಪಕ್ಕದಲ್ಲಿ ಬೇಗ ಬಾ. ಓಕೆ. ಇಲ್ಲಿ ಬಾಮ್ಮ. ಆಮೇಲೆ ಮಾತಾಡ್ತೀನಿ. ಬಾಯ್. ಓಕೆ, ಬಾಯ್. ಯೋ, ಅಲ್ಲೇ ನಿಂತ್ಕೊಳ್ಳಯ್ಯ. ಏನಾಯ್ತು? ಏನ್ ವಿಷಯ? ನಾನು ನಿನ್ನ ನೋಡ್ಬಿಟ್ಟೆ. ಮೊದಲು ಹೊರಗಡೆ ಬಾ. ನಾನು ನೋಡಿದ ತಕ್ಷಣ ನೀನು ಒಳಗಡೆ ಹೋಗ್ಬಿಟ್ಯಾ? ಆಹಾ, ಅಮ್ಮ ಮಗಳು ಇಲ್ಲೇ ಇದ್ದೀರಾ? ಬನ್ನಿ ಇಲ್ಲಿ. ಅಕ್ಕ, ನಾನು ನೋಡಿದ ತಕ್ಷಣ ನಿಮ್ಮ ಮನೆಯವರು ಒಳಗಡೆ ಹೋಗ್ಬಿಟ್ರು. ಅವ್ರ ಮನೇಲಿಲ್ಲ ಅಂತ ನನ್ನ ಹತ್ರ ಸುಳ್ಳೆಲ್ಲ ಹೇಳ್ಬೇಡಿ. ನಾನು ಈ ಸಮಯದಲ್ಲಿ ಒಳಗೆ ಬಂದು ನೋಡಿದ್ರೆ ಊರಿನಲ್ಲಿ ತಪ್ಪಾಗಿ ಮಾತಾಡ್ಕೋತಾರೆ. ಅದಕ್ಕೆ ಒಂದು ವಿಷಯ ಹೇಳ್ಬಿಡ್ತೀನಿ. ನೀವು ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ನನ್ನ ದುಡ್ಡು ಬರಲೇಬೇಕು. ಅರ್ಥ ಆಯ್ತಲ್ಲ? ಹಾಂ, ಇಲ್ಲಿ ಬಾಮ್ಮ. ನಿಮ್ಮಪ್ಪ ನನಗೆ ಎಷ್ಟು ದುಡ್ಡು ಕೊಡಬೇಕು ಗೊತ್ತಿದ್ಯಾ? ಗೊತ್ತಿಲ್ಲ. ನಿನ್ನ ಇಡೀ ಜೀವನ ಪೂರ್ತಿ ನನ್ನ ಜೊತೆ ಮಲಗಿದ್ರು ಕೂಡ ತೀರ್ಸಕ್ಕಾಗದೇ ಇರೋ ಅಷ್ಟು ನಿಮ್ಮ ತಂದೆ ನನ್ನ ಹತ್ರ ಸಾಲ ತಗೊಂಡಿದ್ದಾರೆ. ಈ ವಿಷಯ ನಾನು ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ಬಿಡು, ಆಯ್ತಾ ಅಕ್ಕ?
ನಾಳೆನೂ ನಾನು ಬರ್ತೀನಿ. ಹ್ಮ್ ಏಯ್ ನಿಂತ್ಕೊಳೆ, ಏನೇ ಮಾಡ್ತಿದ್ಯಾ? ಏಯ್ ಸುಮ್ನೆ ಇರು, ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಬಿಡು. ಕೂತ್ಕೋ ಬಾ. ಬೇಡ, ಕೂತ್ಕೋ ಅಂತ ಹೇಳಿದೆ ತಾನೆ. ಹೋಗು. ಬೇಗ ಕೂತ್ಕೋ ಬಾ. ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಏನೂ ಇಲ್ಲ. ಒಂದು ನಿಮಿಷ ನಿಂತ್ಕೋ. ನಿನ್ಗೇನಾಯ್ತು? ಯಾಕೆ ಮಾತಾಡ್ದೆ ನಿಂತಿದ್ಯಾ? ಸಾಲ ಕೊಟ್ಟವರು ನಿನ್ನೆ ಮನೆಗೆ ಬಂದು ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡಿದ್ರು. ಸರಿ ಸರಿ ಅಳ್ಬೇಡ, ಎಲ್ರೂ ನೋಡ್ತಾ ಇದ್ದಾರೆ. ಹೇಳ್ದನ್ ಕೇಳು, ಅಳ್ಬೇಡ ಅಂದೆ ತಾನೆ. ನೀನ್ ಮನೆಗೆ ಹೋಗು. ಅಳ್ಬೇಡ, ನೀನ್ ಮನೆಗೆ ಹೋಗು. ಏನಾಯ್ತಮ್ಮ? ಏನ್ ಬೇಕು? ಯಾರೋ ನೀನು? ಡೈಲಿ ನಾ ನೋಡ್ತೀನಿ ನಿನ್ನ. ಏನದು? ಏನಿಲ್ವಲ್ಲ. ಸುಮ್ಮನೆ ಇರು. ಈ ಕಡೆ ಬಾಮ್ಮ. ಎಲ್ಲಿಂದ ಬರ್ತೀಯ ನೀನು? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಸರಿ ಉತ್ತರ ಕೊಡು. ಯಾಕೋ ಏನು? ಇಲ್ಲೇ ಸುತ್ತಾ ನೀನ್ ಯಾರು ಅದನ್ನ ಕೇಳೋದಕ್ಕೆ? ನಾವ್ ಈ ಏರಿಯಾ ಕಣ, ನೋಡ ಅವನ್ನ. ಇವಾಗ ನಿಮ್ಗೇನ್ ಬೇಕು? ನಿಮ್ಗೆಲ್ಲ ಉತ್ತರ ಕೊಡಕ್ ನನ್ಗೆ ಇಷ್ಟ ಈ ಇಲ್ಲ. ಕಡೆ ಬಾರೋ. ಏನ್ ತುಂಬಾ ಕೊಬ್ಬಿಂದ ಮಾತಾಡ್ತಿದ್ಯಾ? ದಾರಿ ಬಿಡು. ನಿಂತ್ಕೊಳ್ಳ. ಎಲ್ಲ ಹೋಗ್ತಿದ್ಯಾ? ಬಿಡು. ಯಾಕ್ ನನ್ ಕೈ ಮುಟ್ತಿದ್ಯಾ? ಇಳಿಯ. ಏನ್ ಬೇಕು ನಿನ್ಗೆ? ಇಳಿಯ. ಕೈ ಮುಟ್ಬೇಡ. ಮೇಲ್ಗಡೆ ಕೈ ಹಾಕಿ ಅಷ್ಟೇ ಮರ್ಯಾದೆ. ಕೈ ತೆಗಿ ಅಂತ ಹೇಳ್ದೆ ತಾನೆ. ಸೈಡ್ ಬಾರ. ಮೇರೆಗ್ ಬಂದು ನಮ್ಮೆಲ್ಲ ಆವಾಜ್ ಹಾಕ್ತಿದ್ಯಾ? ಹೋಗೋ, ನಿನ್ ಕೆಲ್ಸ ನೋಡ್ಕೊಳ್ಳಿ. ಕೈ ಮುಟ್ಬೇಡ ಅಂತ ತಾನೆ. ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀನಿ. ಅಯ್ಯಯ್ಯೋ, ನಮ್ಮ ಮಗಳು, ಬೇಗ ಬನ್ರಿ, ಬೇಗ ಬನ್ನಿ. ಅಯ್ಯೋ, ಯಾರು ನೀವೆಲ್ಲ? ಏನು ಅಲ್ಲಿ ನಡೀತಾ ಇರೋದು? ಯಾರ ನೀನು? ಹೇಳದ್ ಕೇಳ್ರಪ್ಪ. ಏನು? ಚೆನ್ನಾಗಿರಲ್ಲ. ಅಯ್ಯೋ, ಅಷ್ಟೇ ಏಯ್, ನಿನ್ನ. ಬಿಡು. ಫೋನ್ ಆಫ್ ಮಾಡು. ಏನೋ ಎಷ್ಟೆಲ್ಲ ಇದೆಲ್ಲ ಹೇಳ್ಬೇಕು ರಾಜಕೀಯದಲ್ಲಿ ನಿನಗೆ? ಬಿಡ್ರೋ? ಫೋನ್ ಆಫ್ ಮಾಡ ನೀನು. ಮಗನ್ ಸರಿಯಾಗಿ ಬೆಳ್ಸೋಕ್ಕಾಗಲ್ವಾ ನಿಮ್ಗೆ? ನೋಡಿ ಇಲ್ಲಿ ಏನ್ ಆಯ್ತು, ಮಾಡ್ತಿದ್ಯಾ? ನೀನ್ ಯಾರು ಹೋಗ್ರಿ, ಹೇಳೋದಕ್ಕೆ? ನಾವು ನೋಡ್ಕೊಳ್ತೀವಿ. ದಯವಿಟ್ಟು ಹೋಗ್ರಪ್ಪ ಇಲ್ಲಿಂದ. ನಿಮ್ ಮಗನ್ ಬಿಡ್ರಿ ನೋಡಿ, ನಾವು ಏ, ಮತ್ತೆ ಕೈ ಹಿಡಿಬೇಡ. ಅಯ್ಯೋ, ಬಿಡ್ರಪ್ಪ, ಆಯ್ತು, ಬಿಡ್ರಿ. ಅಯ್ಯೋ. ನೀನ್ ಯೋಚನೆ ಮಾಡಿ ಹೇಳಪ್ಪ. ನಿನ್ ಪರಿಸ್ಥಿತಿ ನೋಡೇ ನಾನು ಹೇಳ್ತಾ ಇರೋದು ಇದನ್ನ. ಈ ಚಾನ್ಸ್ನ ಬಿಡಬಾರ್ದು. ನಿನಗಾಗಿರೋ ಅವಮಾನನ ಇಲ್ದೇ ಇರೋ ಹಾಗೆ ಮಾಡ್ಬೇಕು ತಾನೆ. ಅವಳಿಗೆ ಇದಕ್ಕಿಂತ ಒಳ್ಳೆ ಜೀವನ ಸಿಗತ್ತೆ ಅಂತ ನೀನು ಅನ್ಕೊಂಡಿದ್ಯಾ? ಆದ್ರಿಂದ ನೀನು ಚೆನ್ನಾಗಿ ಯೋಚನೆ ಮಾಡೋ. ನಾನು ಯಾವಾಗಲೂ ಒಳ್ಳೆ ವಿಷಯನೇನಪ್ಪ ಹೇಳೋದು. ಸರಿ ಸರಿ, ನಾನು ಹೊರಡ್ತೀನಿ. ಇಲ್ಲಿ ಕೇಳಿ ಸರ್, ನಾನು ಒಪ್ಕೊತೀನಿ. ಹಲೋ. ಹಾಯ್. ಹಾಯ್.
ಬಾ. ಇವತ್ತಿಂದ ಇದೇ ನಿನ್ ಮನೆ. ಬೇಗ ಆ ಟೇಬಲ್ ಎಲ್ಲ ಕ್ಲೀನ್ ಮಾಡು. ಏನಾಯ್ತು? ನಾನಿವಾಗ ಆಫೀಸಿಗೆ ಹೊರಡ್ತಿದ್ದೀನಿ. ಇನ್ನು 10 ನಿಮಿಷದಲ್ಲೇ ನನ್ನ ಸರ್ವೆಂಟ್ ಬರ್ತಾರೆ. ನಿನಗೆ ಬೇಕಿರೋದನ್ನು ಕೇಳೋ ಮಾಡಿಕೊಡ್ತಾರೆ. ಸರಿ.
ಅಮ್ಮ, ನಾನು ಈ ಮನೆ ಕೆಲ್ಸದೋಳ್ ಕಣಮ್ಮ. ಬನ್ನಿ ಒಳಗಡೆ. ಏನಮ್ಮ, ನೀವಿನ್ನೂ ಟೀ ಮಾಡಿಲ್ವಾ? ಇಲ್ಲ, ನಾನು ಈಗ ಎದ್ದೆ. ನಾನು ಮಾಡ್ಕೊಡ್ತೀನಮ್ಮ. ಹ್ಮ್. ನಾನು ನಿಮ್ಮನ್ನೇನಂತ ಕರಿಬೇಕಮ್ಮ? ಸರಿ, ಹೆಸರಿಟ್ಟೆ ಕರಿ. ಅಯ್ಯೋ, ಹೆಸರೆಲ್ಲ ಹೇಳಲ್ಲಪ್ಪ ನಾನು. ನನಗಿನ್ನ ವಯಸ್ಸಲ್ಲಿ ಚಿಕ್ಕವರಿರೋದ್ರಿಂದ ಪುಟ್ಟಿ ಅಂತ ಕರಿತೀನಿ. ಹ್ಮ್. ನಿನ್ನ ಹೆಸರೇನಕ್ಕ? ನನ್ನ ಹೆಸರು ಸುಜಾತ. ಹ್ಮ್. ಅಕ್ಕ, ಹ್ಮ್. ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ. ಕೇಳು ಪುಟ್ಟಿ. ಅವರು ಏನು ಕೆಲಸ ಮಾಡ್ತಾರೆ? ಯಾರಪ್ಪ? ನನ್ನ ಹಸ್ಬೆಂಡ್ ಅಕ್ಕ. ಅಯ್ಯೋ ದೇವ್ರೆ, ಇದೆಲ್ಲ ಏನೂ ಗೊತ್ತಿಲ್ಲದೇ ಮದುವೆ ಮಾಡ್ಕೊಂಡ್ಯಾ ನೀನು? ಅದೊಂದು ದೊಡ್ಡ ಕತೆ ಅಕ್ಕ. ನನ್ನ ಅಪ್ಪನ ಸಾಲ ತೀರ್ಸ್ಕೋಗೋಸ್ಕರನೇ ಇವ್ರ ಜೊತೆ ಮದುವೆ ಮಾಡಿದ್ರು ಅಕ್ಕ. ನಾನೊಂದು ನಿಜ ಹೇಳಲಾ? ನಾನಿಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿ ಒಂದೂವರೆ ವರ್ಷ ಆಗಿರಬೇಕು. ನನಗೆ ಮಾತ್ರ ಅಲ್ಲ, ಇಲ್ಲಿ ಸರ್ ಬಗ್ಗೆ ಪಕ್ಕದ ಫ್ಲಾಟಲ್ಲಿ ಕೂಡ ಯಾವ ವಿಷಯನೂ ಏನೂ ಗೊತ್ತಿಲ್ಲ ಕಣಮ್ಮ. ನನಗೆ ಕರೆಕ್ಟಾಗಿ ಸಂಬಳ ಕೊಡ್ತಾ ಇದಾರಲ್ವಾ, ಅದಕ್ಕೆ ನಾನು ಯಾವ ವಿಷಯನೂ ಕೇಳೋದಿಲ್ಲ ಕಣಪ್ಪ. ನಿಮಗೆ ಊಟಕ್ಕೆ ಏನು ಬೇಕು? ಏನಾದ್ರೂ ಮಾಡು, ಪರವಾಗಿಲ್ಲ. ಸಾಕು. ಹಾಗಾದ್ರೆ ನಾನು ಹೊರಡ್ಲೇನಪ್ಪ. ಇನ್ನೊಂದು ಫ್ಲ್ಯಾಟಿಗೂ ಕೆಲ್ಸಕ್ಕೆ ಹೋಗಬೇಕು ಪುಟ್ಟಿ. ಸರಿ, ನಾನು ನಾಳೆಗೆ ಬರ್ತೀನಿ. ಬಾಯ್. ಆಮೇಲೆ ಪುಟ್ಟಿ, ಕಿಚನಲ್ಲೆಲ್ಲ ಇಟ್ಟಿದ್ದೀನಿ, ಎತ್ತಿ ಊಟ ಮಾಡ್ಕೊಳ್ಳಿ. ಸರಿ, ಆಯಿತು.
ಸ್ವಲ್ಪ ನೀರು ಕೊಡ್ತೀಯಾ? ಹ್ಞೂ. ನನ್ನ ಕೆಲವು ಫ್ರೆಂಡ್ಸ್ಗೆ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಫುಡ್ ಎಲ್ಲ ನಾನು ಆರ್ಡರ್ ಮಾಡಿದ್ದೀನಿ. ಹ್ಞೂ. ನಮಸ್ತೆ ಮೇಡಮ್, ಸರ್ ಅವ್ರ ಡ್ರೈವರ್ ನಾನು. ನಿಮಗೆ ಮದುವೆ ಆಗಿದ್ದಕ್ಕೆ ಪಾರ್ಟಿನಾ? ಹೌದು. ನೀನು ಬೇಗ ಹೊರಡು. ಆಯ್ತು ಸರ್. Cheers. ಹ್ಯಾಪಿ? ನೀವು ಮೊದಲನೇ ಸಲ ಪಾರ್ಟಿ ಕೊಡ್ತಾ ಇದ್ದೀರಾ? ತುಂಬಾ ಥ್ಯಾಂಕ್ ಯು ಸರ್. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಡ್ರಿಂಕ್ ಮಾಡಿ. ಡ್ರಿಂಕ್ ಹೇಗಿದೆ? ಚೆನ್ನಾಗಿದೆ. ಸೂಪರ್ ಸರ್. ನೀವು ತಗೊಳ್ಳಿ. ಓ, ನಿಂಗೆ ಸ್ವಲ್ಪ ಹಾಕ್ಲಾ? ಸರಿ ಸರ್, ನಾನು ಎತ್ಕೋತೀನಿ ಬಿಡಿ. ಒನ್ ಮೋರ್ ಪೆಗ್. ಚಿಯರ್ಸ್. ಆಮೇಲೆ ಪಾರ್ಟಿ ಚೆನ್ನಾಗಿ ಮಾಡಿದಾರೆ. ಕೇಳಬೇಕು ಅನ್ಕೊಂಡೆ, ಆ ಹುಡುಗಿಗೆ ಮನೆ ಇಷ್ಟ ಆಗಿದೆಯಾ? ನಾನು ಅನ್ಕೊಂಡೇ ಇರ್ಲಿಲ್ಲ. ಹಾಯ್ ಮಹೇಶ್, ನಿಮ್ಮ ಹಸ್ಬೆಂಡ್ ನ ಫ್ರೆಂಡ್. ಏನಾಯ್ತು, ನಮ್ಮ ಜೊತೆ ಮಾತಾಡ್ತಾನೆ ಇಲ್ಲ? ನಾನು ಈಗ ಬಂದೆ. ಹಲೋ, ಐಲ್ ಕ್ಯಾಚ್ ಯು ಲೇಟರ್. ಐ ಅಂಡರ್ಸ್ಟ್ಯಾಂಡ್. ಐ ಆಮ್ ಇನ್ ಫಂಕ್ಷನ್. ಓಕೆ. ಯಾಕಿಲ್ಲಿ ಬಂದು ನಿಂತಿದ್ಯಾ? ಒಳಗಡೆ ಬಾ. ಬನ್ರಿ ಹೋಗೋಣ. ಓಕೆ, ಬಾಯ್. ಸರಿ ಕಣಪ್ಪ, ನಾವೆಲ್ಲ ಬರ್ತೀವಿ. ಅಯ್ಯೋ ಪುಟ್ಟಿ, ಅದೆಲ್ಲ ತೆಗಿಬೇಡ, ನಾನು ನೋಡ್ಕೊಳ್ತೀನಿ. ಕೊಡು.
ಅಯ್ಯೋ ಬಿಡಪ್ಪ, ನಾನು ಇದೆಲ್ಲ ಮಾಡ್ಕೊಳ್ತೀನಿ, ನೀನು ಹೋಗಿ ಕೂತ್ಕೋ. ಪರವಾಗಿಲ್ಲ ಅಕ್ಕ, ಇದ್ರಲ್ಲೇನಿದೆ? ನಾನು ಮಾಡ್ಕೊಳ್ತೀನಿ ಕಣಪ್ಪ. ಇರ್ಲಿ ಬಿಡು ಅಕ್ಕ. ಅಕ್ಕ, ಆ ರೂಮ್ ಲಾಕ್ ಆಗಿದೆ ಅಲ್ವಾ? ಆ ಕೀ ಎಲ್ಲಿದೆ ಅಂತ ಗೊತ್ತಾ? ಯಾವ ರೂಮ್ದು ಪುಟ್ಟಿ? ಆ, ಆ ರೂಮು. ನಾನು ಹೇಳ್ತಿದ್ದೀನಿ ನೋಡು ಪುಟ್ಟಿ, ಆ ರೂಮ್ನ ತೆಗಿಬೇಡ. ಒಂದಿನ ಕ್ಲೀನ್ ಮಾಡಬೇಕು ಅಂತ ಆ ರೂಮನ್ನು ತೆಗ್ದೆ. ಅವ್ರು ನನ್ಗೆ ಹೊಡಿಯೋದೊಂದು ಬಾಕಿ. 1.5 ವರ್ಷ ಆಯ್ತು ಪುಟ್ಟಿ ನಾನು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು. ಇಲ್ಲಿವರೆಗೂ ನಾನು ಆ ರೂಮನ್ನು ತೆಗ್ದು ನೋಡೇ ಇಲ್ಲ. ಆ ರೂಮ್ ಒಳಗಂತದ್ದು ಏನಿದೆ ಅಂತ ದೇವ್ರಿಗೆ ಗೊತ್ತಿರ್ಬೇಕು ನೋಡು. ಹ್ಮ್. ಹಲೋ. ಹಲೋ, ಹೇಗಮ್ಮ ಇದೆಯಾ? ನನ್ನ ಮೇಲೆ ಕೋಪನಾ ನಿನ್ಗೆ? ಈ ಕಾಲ್ ಮಾಡಿದ್ದೇನೆ. ತಪ್ಪು ತಿಳ್ಕೊಳ್ಬೇಡ ಕಣಮ್ಮ. ನಿನ್ನ ಮಾತಾಡ್ಬೇಡ. ಅವನ್ಗೆ ನಮ್ಮಪ್ಪನ್ಗಿಂತ ವಯಸ್ಸು ಜಾಸ್ತಿ ಆಗಿದೆ. ಅಪ್ಪ ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಸಾಲ ಮಾಡ್ಕೊಂಡಿದ್ದು ನನ್ ಒಳ್ಳೇದ್ಗೋಸ್ಕರನಾ? ಏನಮ್ಮ ಅದು ಏನಂದ್ರೆ, ನಿಮ್ ಪ್ರಾಬ್ಲಮ್ ಎಲ್ಲ ಮುಗೀತು ತಾನೆ? ಇನ್ಮೇಲೆ ನನಗ್ ಕಾಲ್ ಎಲ್ಲ ಮಾಡ್ಬೇಡಿ. ಆ ಪುಟ್ಟಿ ಏನಕ್ಕೋಸ್ಕರ ಆ ರೂಮ್ ಕೀ ಕೇಳಿದ್ಲು? ಹೋಗ್ಲಿ ಬಿಡು, ನಮ್ಗೆ ಯಾಕೆ ಬೇಕು. ಏನಾಯ್ತಮ್ಮ? ಏನಾಯ್ತು? ಇಲ್ಲಿ ಇಲ್ಲಿ ಇಲ್ಲೇನಿಲ್ವಲ್ಲ. ಅಯ್ಯೋ ಪುಟ್ಟಿ, ಸರಿ ಸರಿ. ಸರಿ, ಇಲ್ಲಿ ಕೂತ್ಕೋ ಬಾ ನೀನು. ತಗೊಳಮ್ಮ, ಸ್ವಲ್ಪ ನೀರು ಕುಡಿ. ಕುಡಿಯಮ್ಮ. ಏನಾಯ್ತಂತ ಹೇಳು. ಇಲ್ಲೇನೋ ಒಂದು ನೆಗೆಟಿವ್ ಎನರ್ಜಿ ಇದೆ. ಏನು? ಇಲ್ಲಿ ಇಲ್ಲಿ ಏನೋ ಒಂದಿದೆ. ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ನನಗೇನೇನೋ ಕಾಣಿಸ್ತಾ ಇದೆ. ಇಲ್ಲೇನೋ ಒಂದಿದೆ. ಅಕ್ಕ, ನಾನು ಸ್ವಲ್ಪ ಹೇಳೋದನ್ನ ಕೇಳು. ಹಾಗಾದ್ರೆ ನೀನು ಇದನ್ನ ನಿನ್ನ ಗಂಡನ ಹತ್ರ ಹೇಳಿರ್ಬೋದಲ್ಲ. ಅವ್ರ ಹತ್ರ ನಾನು ಹೇಳ್ಬೇಕು ಅನ್ಕೊಂಡೆ, ಆದರೆ ಅವ್ರಿಗೇನು ಅನ್ಸುತ್ತೋ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸರಿ, ಚರ್ಚಿಂದ ಫಾದರ್ಗೆ ಬರಕ್ಕೆ ಹೇಳ್ಬಿಟ್ಟು ಸ್ವಲ್ಪ ಜಪ ಮಾಡ್ಸಣ್ವಾ? ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದರೆ ಆ ರೂಮಲ್ಲಿ ಏನೋ ಇದೆ, ಅದು ಮಾತ್ರ ಕನ್ಫರ್ಮ್. ಸರಿಮಾ, ನಿನ್ನ ಗಂಡ ಬಂದರೆ ಆ ರೂಮನ್ನು ಓಪನ್ ಮಾಡಕ್ಕೆ ಹೇಳೋಣ. ಟೆನ್ಷನ್ ಆಗ್ದಿರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊ ನೀನು. ನಾನು ನಿನ್ನ ಜೊತೆ ಇರಲಾ? ಬೇಡ, ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ.
ಸರಿ ಬರ್ತೀನಿ. ಏಯ್, ಇಲ್ಲೇನೋ ಮಾಡ್ತಿದ್ಯಾ? ಏನಪ್ಪ ಇದು? ಯಾಕಪ್ಪ ಇಲ್ಲಿ ಬಂದು ಹುಡುಗಿಗೆ ಎದುರಿಸ್ತಿದ್ಯಾ? ನಾನು ಕಸ ತಗೊಂಡು ಹೋದಿಕ್ ಬಂದೆ. ಸರ್ ನನ್ನ ಹತ್ರ ಮನೇಲಿ ಕಸ ಇದೆ ಅಂತ ಹೇಳಿದ್ರು. ಆದರೆ ಮೇಡಮ್ ನನ್ನ ನೋಡಿ ಅವರೇ ಭಯ ಬಿದ್ದಿದ್ದು. ಅವ್ರು ಏನೂ ಮಾಡಿಲ್ಲ ಅಕ್ಕ, ನಂದೇ ಮಿಸ್ಟೇಕ್ ಆಗಿದೆ. ಸಾರಿ ಸಾರಿ. ಬನ್ನಿ. ಏನಾಯ್ತಮ್ಮ? ಮತ್ತೇನಾದ್ರು ನೋಡಿ ಹೆದರ್ಕೊಂಡ್ಯಾ? ಹಾಗೇ ನಿದ್ದೆ ಮಾಡಿಬಿಟ್ಟೆ ಅಕ್ಕ. ಯಾವುದೋ ಒಂದು ಕೆಟ್ಟ ಕನಸು ಬಿತ್ತು. ಅವ್ರು ದಿಢೀರ್ನೆ ಬಂದ್ಬಿಟ್ರು. ನಿನ್ಗಿಲ್ಲಿ ಒಬ್ಳೇ ಇರಕ್ಕೆ ಭಯ ಆದ್ರೆ ನನ್ ಜೊತೆ ಬಾ. ಇಲ್ಲ ಅಕ್ಕ, ನಿನ್ ಗಂಡ ಪರವಾಗಿಲ್ಲ. ಬಂದ್ಮೇಲೆ ನೀನ್ ನಾನು ವಾಪಸ್ ಒಬ್ಳೇ ಬಾ. ಇರ್ತೀನಿ ಅಕ್ಕ. ಸರಿ, ಒಳಗೆ ಹೋಗ್ಬಿಟ್ಟು ಬಾಗ್ಲಾಕು, ಓಕೆನಾ? ಹ್ಮ್. ನನ್ನ ಮಗಳು ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾಳೆ. ನನಗೆ ಗೊತ್ತು. ಅವಳ ವಯಸ್ಸು ಹುಡುಗಿರೆಲ್ಲ ನಕ್ಕೊಂಡು ಖುಷಿಯಾಗಿ ಸಂತೋಷವಾಗಿರೋವಾಗ ಅವಳು ಮಾತ್ರ ಕಷ್ಟಪಟ್ಟು ಕೆಲಸ ಮಾಡಿ ಕುಟುಂಬದ ಬಗ್ಗೆ ಜವಾಬ್ದಾರಿ ತಗೊಳಕ್ ಶುರು ಮಾಡಿದ್ಲು. ನಮಗೆ ಬಿಸ್ನೆಸ್ ನಷ್ಟ ಆದಾಗಿಂದ ಇವ್ರಿಗೆ ಕುಡಿಯೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ನಮ್ಮ ಕುಟುಂಬದ ಜವಾಬ್ದಾರಿ ಎಲ್ಲ ನನ್ನ ಮಗಳೇನೆ ನೋಡ್ಕೊಂಡ್ಲು. ಅವಳಿಗೆ ಜೀವನದಲ್ಲಿ ಆಸೆಗಳೆಲ್ಲ ಯಾವುದೂ ನೆರವೇರಿಸ್ಕೊಂಡೇ ಇಲ್ಲ. ಅದರಿಂದ ನನ್ನ ಮಗಳಿಗೆ ಸಂತೋಷನೇ ಇಲ್ಲ ಕಣಮ್ಮ. ಅವತ್ತೇ ನಾನು ಇವ್ರ ಹತ್ರ ಎಲ್ಲ ಹೇಳಿದೆ. ಮೇರಿ, ಮೇಡಮ್, ಬೇಜಾರು ಮಾಡ್ಕೋಬೇಡಿ. ನೀವ್ ಅನ್ಕೊಂಡಾಗ ಏನೂ ಇಲ್ಲ. ನೀನೇನ್ ಹೇಳ್ತಿದ್ಯಮ್ಮ? ಅಂಕಲ್, ಇವ್ರು ಹೇಳೋದೆಲ್ಲ ಸರಿನೇ. ಚಿಕ್ಕ ಹುಡುಗಿ ಅಲ್ವಾ, ಏನಾದ್ರೂ ನೋಡಿ ಹೆದರ್ಕೊಂಡಿರ್ತಾಳೆ. ಡಾಕ್ಟರ್ ಬಂದು ಹೇಳಿ ಏನು ಅಂತ. ನೀವ್ ಅಂದ್ಕೊಂಡಿರೋ ಹಾಗೆ ಆ ಹುಡುಗಿಗೆ ಯಾವ ಕಾಯಿಲೆ ಕೂಡ ಇಲ್ಲ. ನಾನು ಆ ಹುಡುಗಿ ಜೊತೆ ಮಾತಾಡಿದೆ. ನೀವ್ ಹೇಳಿದ ವಿಷಯಗಳು ಅದಲ್ದೆ ನೀವ್ ನನ್ನ ಹತ್ರ ಹೇಳಿದ ವಿಷಯಗಳ ಬಗ್ಗೆನೇ ಆ ಹುಡುಗಿ ನನಗೆ ಹೇಳಿದ್ಲು. ಬಟ್ ಒಂದ್ ವಿಷಯದ ಬಗ್ಗೆ ಆ ಹುಡುಗಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ಲು. ಇಲ್ಲೇನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ. ಅದನ್ನ ಬಿಟ್ಬಿಡಿ. ಇನ್ನೊಂದು ವಿಷಯದ ಬಗ್ಗೆ ಕೇಳಬೇಕಿದೆ. ಇಲ್ಲಿರೋ ಒಂದು ರೂಮ್ನ ನೀವು ಓಪನ್ ಮಾಡದೆ ಹಾಗೆ ಬಿಟ್ಟಿದ್ದೀರಾ? ಹೌದು, ನಾನು ಗಮನಿಸ್ದೆ. ಅದ್ಯಾಕೆ ತೆಗೆಯಲ್ಲ? ನನ್ನ ಪರ್ಸನಲ್ ಮ್ಯಾಟರ್ಸ್ ಆ ರೂಮಲ್ಲೇ ಇವೆ. ಅದನ್ನ ಬೇರೆಯವ್ರು ತಿಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವ್ ಹೇಳೋದೆಲ್ಲ ಏನೋ ಒಂದ್ ದೊಡ್ಡ ಕಾರಣ ಅಲ್ಲ. ಭಯ ಪಟ್ಕೊಂಡ ಹುಡ್ಗಿಗೆ ಏನಾದ್ರೂ ಆದ್ರೆ ನೀವೇನ್ ಮಾಡ್ತೀರಾ? ಸುಮ್ನೆ ಪರ್ಸನಲ್ ಅಂತ ಹೇಳಿ ಪ್ರಾಬ್ಲಮ್ನ ದೊಡ್ಡದ್ ಮಾಡ್ಬೇಡಿ ಸರ್. ಏನಂತ ಹೇಳಿ ನೀವು? ಅದು ಬೇರೇನೂ ಅಲ್ಲ. ನಾನು ಈ ರೀತಿ ಆಗೋದಕ್ಕೆ ಕಾರಣ, ನಾನು ಈ ರೀತಿ ಹ್ಯಾಂಡಿಕ್ಯಾಪ್ ಆಗೋದಕ್ಕೆ ಕಾರಣ
ನನ್ನ ಎಕ್ಸ್ಪೆಕ್ಟೇಷನ್ಗಳನ್ನ, ನನ್ನ ಕನಸುಗಳನ್ನ ಎಲ್ಲವನ್ನೂ ಆ ರೂಮಲ್ಲಿ ಮುಚ್ಚಿಟ್ಟಿದ್ದೀನಿ. ನನ್ನ ಜೀವನ ಮತ್ತು ಗುರಿನೂ ಒಂದಾಗೇ ಇತ್ತು. ಅದೇನಂದ್ರೆ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್. ಅದ್ರ ಮೇಲೆ ಮಾತ್ರ ನನ್ನ ಎಲ್ಲ ಗಮನನೂ ಇತ್ತು. ಅದಷ್ಟೇ ಅಲ್ಲದೆ ನಾನು ಹಣನೂ ಸಂಪಾದಿಸೋಕೆ ಶುರು ಮಾಡಿದೆ. ನಾವು ಬೇಕಿದ್ರೆ ಒಂದೆರಡು ದಿನ ಇಲ್ಲೇ ಇದ್ದು ಹೋಗ್ತೀವಿ. ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅದೆಲ್ಲ ಬೇಕಾಗಿಲ್ಲ. ಬಾ ಹೋಗೋಣ. ತುಂಬ ಸಂತೋಷ. ಅಲ್ಲೇನು ನೋಡ್ತಿದ್ಯಾ? ಬಾ. ನಾವು ಬರ್ತೀವಮ್ಮ. ನಾನು ಒಂದೆರಡು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ. ಬೇರೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಸರಿಯಾಗಿ ನಿದ್ದೆ ಮಾಡಬೇಕು. ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಿದೆ. ಈ ಮನೇಲಿ ಒಂಟಿಯಾಗಿರೋದ್ರಿಂದ ಪ್ರಾಬ್ಲಮ್ ಆಗಿರಬಹುದು. ಅನಾವಶ್ಯಕವಾದಂಥ ಯೋಚನೆ ಕೂಡ ಮಾಡ್ತಾರೆ. ಅದಷ್ಟೇ ಅಲ್ಲ, ನಿಮ್ಮ ಜೊತೆ ಹಾಗೆ ಈ ಮನೆ ಜೊತೆಗೆ ಆ ಹುಡುಗಿ ಅಷ್ಟು ಅಟ್ಯಾಚ್ ಆಗಿಲ್ಲ. ಅದೇ ಇಲ್ಲಿ ಸದ್ಯಕ್ಕೆ ಪ್ರಾಬ್ಲಮ್ ಆಗಿರೋದು. ಮೈಂಡ್ ಡಿಸ್ಟರ್ಬ್ ಆಗಿದ್ರೆ ಅನಾವಶ್ಯಕವಾದಂಥ ವಿಷಯಗಳು ಮನಸ್ಸಿಗೆ ಹೋಗುತ್ತೆ. ಪರ್ಟಿಕ್ಯುಲರ್ಲಿ ಆತ್ಮಕ್ಕೆ ಸಂಬಂಧಪಟ್ಟಿದೆ ಇದು. ಸಾಧಾರಣವಾಗಿ ಇದು ಅವ್ರನ್ನ ಕಾಡ್ತಿದೆ. ಇದ್ರ ಬಗ್ಗೆ ಆಶ್ಚರ್ಯ ಪಡೋವಂಥದ್ದು ಏನಿಲ್ಲ. ಓಕೆ,
ಏನಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ. ಓಕೆ, ಬಾಯ್. ಬಾಯ್. ಆಕ್ಚುಲಾಗಿ ಏನ್ ನಡೀತು ಸರ್? ನಾನು 2 ಪೆಗ್ ಹಾಕ್ಕೊಂಡು ನನ್ನ ರೂಮಿಗೆ ಮಲ್ಗೋಣ ಅಂತ ಹೋದೆ. ಅವಾಗ ಯಾರೋ ನನ್ನ ಹಿಂದೆ ಬಂದು ತುಂಬ ಬಲವಾಗಿ ನನ್ನ ತಲೆ ಹೊಡೆದ್ಬಿಟ್ರು. ಅವಾಗ ನೀವೆಲ್ಲಿ ಇದ್ರಿ? ನಿದ್ದೆ ಮಾಡ್ತಾ ಇದ್ದೆ. ಏನೋ ಶಬ್ದ ಕೇಳ್ತು ಅಂತ ಬಂದು ನೋಡಿದ್ಮೇಲೆ ಹಲೋ ಐಸಾಕ್, ಹಾ ಮೇಡಮ್, ಎಲ್ಲಿದ್ದೀರಾ? ನಾನಿಲ್ಲೇ ಹೊರಗಡೆ ಕಾಯ್ತಾ ಇದ್ದೀನಿ. ಒಳಗ್ ಬನ್ನಿ. ಓಕೆ ಮೇಡಮ್. ಎಸ್ ಮೇಡಮ್. ಐಸಾಕ್, ಇದೇನೋ ಅಟ್ಯಾಕ್ ತರ ಅನಿಸ್ತಾ ಇದೆ. ಯಾವುದೇ ಕ್ಲೂ ಬಿಡ್ದಿರಾ ಎಲ್ಲಾ ಕಡೆನೂ ಸರ್ಚ್ ಮಾಡಿ. ಯಾವುದೇ ಎವಿಡೆನ್ಸ್ ಕೂಡ ಮಿಸ್ ಮಾಡಬಾರ್ದು. ಓಕೆ ಮೇಡಮ್. ಇದು ನನ್ನ ಪ್ರೆಸ್ಟೀಜ್ ವಿಷಯ. ನಾನು ಈ ಫ್ಲಾಟ್ ಅಲ್ಲೇನೆ ಇದೀನಿ ಅಲ್ವಾ? ನಾನಿರೋ ಜಾಗದಲ್ಲಿ ಇಂಥದೊಂದು ವಿಷಯ ನಡೆದಿದೆ ಅಂದ್ರೆ ಅದ್ರ ಬಗ್ಗೆ ಸುಮ್ನೆ ಬಿಡಕ್ಕಾಗಲ್ಲ. CCTV ಫುಟೇಜ್ ನ ಸರಿಯಾಗಿ ಚೆಕ್ ಮಾಡಿ. ನೀವು ಇನ್ಸಿಡೆಂಟ್ ನಡೆದಿದ್ದ ಸಮಯದಲ್ಲಿ ಯಾರ್ಯಾರು ಬಂದು ಹೋದ್ರು ಅಂತ ನೀವು ಸರಿಯಾಗಿ ಅನಲೈಸ್ ಮಾಡಿ. ಓಕೆ? ಶ್ಯೂರ್ ಮೇಡಮ್. ಶೆರಿನ್, ಐಸಾಕ್ ಇಲ್ಲಿ ಸ್ವಲ್ಪ ಚೆಕ್ ಮಾಡಬೇಕು. ನೀವು ಹೋಗಿ ಹೆಲ್ಪ್ ಮಾಡಿ. ಸರಿ. ನಾನು ಕೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಳ್ಬೇಡಿ. ಇವ್ರ ಹೆಂಡತಿ ಹೇಗೆ? ಲಿಂಡಾ, ಆ ಹುಡುಗಿ ತುಂಬಾ ಪಾಪದವಳು. ನಿಮ್ ಪೊಲೀಸ್ ಬುದ್ಧಿ ಹೇಗಿಲ್ಲ ಯೋಚನೆ ಮಾಡುತ್ತೋ ಗೊತ್ತಿಲ್ಲ. ಇವಳ ಬಗ್ಗೆ ವಿಚಾರಿಸಿದ್ ನೋಡಿದ್ರೆ ಅವಳೇನ್ ಪಾಪ ಅನ್ಸಲ್ಲ. ಶಿ ಇಸ್ ವೆರಿ ಬೋಲ್ಡ್. ನನ್ ಗೆಸ್ ಕರೆಕ್ಟೇನೆ ಆಯ್ತು. ಪೊಲೀಸ್ ಮೈಂಡ್ ಅಲ್ವಾ? ಮೇಡಮ್, ಏನಾದ್ರು ಸಿಕ್ತಾ? ನಾನು ಹೇಳ್ತೀನಿ. ಮ್ಯಾಮ್, ಹೇಳಿ. ನಾ ಹೇಳಿದ್ದನ್ನ ನೀವು ನಂಬ್ತೀರಿ ಅಂತ ಗೊತ್ತಿಲ್ಲ. ನಿನ್ಗೇನಾದ್ರೂ ಹೇಳ್ಬೇಕನ್ಸಿದ್ರೆ ನೀವು ಏನಿದ್ರು ಓಪನ್ ಆಗಿ ಹೇಳಿ. ಮ್ಯಾಮ್, ಅದು ಇಲ್ಲಿ ಬಂದಾಗಿಂದ ನನಗೆ ಸರ್, ನೀವು ನೆಗೆಟಿವ್ ಫೀಲ್ ಆಗ್ತಾ ಇದೆ. ಐ ಮೀನ್, ದೆವ್ವ, ಭೂತ, ಪಿಶಾಚಿ ಆ ಥರ ಏನೋ ಒಂದಿದೆ. ಇದಕ್ಕಿಂತ ಮೊದಲು ನನಗೆ ಭಯಾನೇ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಹೇಳಿದಾಗ ನನ್ನ ಹುಚ್ಚಿ ಥರ ನೋಡ್ತಾ ಇದ್ರು. ಇಷ್ಟೊಂದು ದಿನ ನಾನು ಡೌಟಲ್ಲೇ ಇದ್ದೆ. ಈಗ ಅವ್ರ ಮೇಲೆ ಆಗಿರೋ ಈ ಅಟ್ಯಾಕ್. ಕಮಾನ್, ಏನ್ ಹಿಂಗೆಲ್ಲ ಹೇಳ್ತಿದ್ದೀರಾ? ಈ ಕಾಲದಲ್ಲಿ ಯಾರಾದ್ರೂ ಇದನ್ನೆಲ್ಲ ನಂಬ್ತಾರಾ? ಸರಿ, ನೀನು ಹೇಳೋದನ್ನ ನಾನು ನಂಬ್ತೀನಿ. ಆದರೆ ನಿನ್ನ ಗಂಡಂಗೆ ನಡೆದಿರೋ ಈ ಅಟ್ಯಾಕ್ ಬಗ್ಗೆ FIR ಅಲ್ಲಿ ನೀನು ಹೇಳಿದ ಕತೆನ ನಮ್ಮ ಕೈಯಲ್ಲಿ ಬರೆಯೋಕ್ಕಾಗತ್ತಾ ಹೇಳು? ನೋಡು ಶೆರಿನ್, ನೀವು ಈ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರೂ ನಾವು ಈ ಕೇಸ್ ಬಗ್ಗೆ ವಿಚಾರಣೆ ಮುಂದುವರಿಸ್ತೀವಿ. ಯಾಕಂದರೆ ಫ್ಲ್ಯಾಟ್ ಅಸೋಸಿಯೇಷನಿಂದ ಕಂಪ್ಲೇಂಟ್ ಬಂದಿದೆ. ಅಟ್ಯಾಕ್ ಮಾಡಿರೋ ಕಳ್ಳ ಆಗಿದ್ರೆ ನಾಳೆ ಬೇರೆ ಫ್ಲ್ಯಾಟಲ್ಲಿ ಅಟ್ಯಾಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದರಿಂದ ಹೀಗೆ ನೆಗೆಟಿವ್ ಆಗಿ ತಿಳ್ಕೊಳ್ಳೋದನ್ನ ಚೇಂಜ್ ಮಾಡು ಶೆರಿನ್. ಮೇಡಮ್, ಇವರು ಕಂಪ್ಲೇಂಟ್ ಕೊಡಕ್ಕೆ ಒಪ್ಪಿಲ್ಲ, ಆದ್ರೆ ಎನ್ಕ್ವೈರಿ ಮಾಡೋದಕ್ಕೆ ಒಪ್ಪಿದ್ದಾರೆ. ಓಕೆ, ಹಾಗಾದ್ರೆ ನಾವು ಹೋಗೋಣ. ಓಕೆ ಮೇಡಮ್. ಸರ್, ನಾನು ಹೇಳ್ದೆ ಅಲ್ವಾ,
ಇದು ಅಸೋಸಿಯೇಷನ್ಗೆ ಸಂಬಂಧಪಟ್ಟಿದ ವಿಷಯ. ನಾವಿದನ್ನೆಲ್ಲ ಬಿಡಕ್ಕಾಗಲ್ಲ ಹಂಗೆ ಅಲ್ವಾ? ಅದಷ್ಟೇ ಅಲ್ಲ, ಅಟ್ಯಾಕ್ ಮಾಡಕ್ ಬಂದವನು ಇವ್ರನ್ನೇ ಟಾರ್ಗೆಟ್ ಯಾಕೆ ಮಾಡಿದಾನೆ ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಕರೆಂಟ್ ಕೂಡ ಹೋಗಿತ್ತು. ಅದೇ ನಾನು ಹೇಳಕ್ ಬಂದಿದ್ದು. ಇವ್ರ ಪಕ್ಕದ ಫ್ಲಾಟಲ್ಲೇ ನಾನಿರೋದು. ಒಂದ್ ಪೊಲೀಸ್ ಆಫೀಸರ್ ಆಗಿರೋ ನನಗೇನೆ ಶತ್ರುಗಳಿದ್ದಾರೆ ಅಂತ ಕೇಳೋದು ವ್ಯರ್ಥ. ಅದಕ್ಕೆ ಕಂಡಿಡಿದೇಬೇಕು. ಓಕೆ, ಹೊರಡ್ತೀವಿ. ಬಾಯ್. ಸರಿ, ನೀನ್ ರೆಸ್ಟ್ ತಗೋ, ನಾ ಹೊರಡ್ತೀನಿ.
ಆಹಾ, ಇವಾಗ್ಲೇ ನೀನ್ ಎದ್ದು ಬರ್ತಿದ್ಯಾ ಪುಟ್ಟಿ? ಏನಾಯ್ತೋ? ಏನೋ ಮೂಡೌಟ್ ಆಗಿದ್ಯಾ? ಸರಿಯಾಗಿ ಮಲ್ಗಿಲ್ವಾ? ಅಯ್ಯೋ, ಏನಾಯ್ತೋ? ನಿದ್ದೆ ಬರ್ತಿದ್ರೆ ಹೋಗ್ ಮಲ್ಕೋ. ನಾನ್ ಕೆಲ್ಸ ಮುಗಿದ್ಮೇಲೆ ಹೊರಡೋವಾಗ ನಿನ್ಗೆ ಹೇಳ್ತೀನಿ, ಸರಿನಾ? ಅದೆಲ್ಲ ಏನೂ ಇಲ್ಲ ಅಕ್ಕ. ಟ್ಯಾಬ್ಲೆಟ್ ತಗೊಂಡ್ಮೇಲೆ ತಲೆನೋವು ಸ್ಟಾರ್ಟ್ ಆಗಿದೆ. ಎಲ್ಲ ಒಳ್ಳೇದಕ್ಕೆ ಆಗೋದು ಅಂತ ಅನ್ಕೋ ಪುಟ್ಟಿ. ಏನೂ ಒಳ್ಳೇದಕ್ಕ. ನಾನು ಯಾಕೆ ಹುಟ್ಟಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾ ಮೇಡಮ್, ನೀವು ಹೇಳಿದಾಗೆ ಆ ಹುಡುಗಿ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಣೆ ಮಾಡಿದ್ದೀನಿ. ಕೆಲವೊಂದು ವಿಷಯಗಳನ್ನ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐಸಾಕ್, ಇವಾಗ ಎಲ್ಲಿದ್ದೀರಾ? ನಾನೀಗ ಆಫೀಸ್ಗೆ ಬರ್ತಾ ಇದ್ದೀನಿ ಮೇಡಮ್. ಓ, ನಾನು ಅಲ್ಲೇ ಇದ್ದೀನಿ. ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ನೀವು ಆಫೀಸಿಗೆ ಬರೋಕ್ಕೆ ಮುಂಚೆ ನಮ್ಮ ಕಾಫಿ ಶಾಪ್ ಹತ್ರ ಬಂದ್ಬಿಡಿ. ಈ ವಿಷಯ ಆಚೆ ಮಾತಾಡಿದ್ರೆ ಸರಿ. ಓಕೆ ಮೇಡಮ್, ಓಕೆ.
ಐಸಾಕ್, ನಮ್ಮ ಆಫೀಸಲ್ಲಿ ನಮ್ಮ ಫ್ಲ್ಯಾಟಲ್ಲಿ ನಡೆದಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಏನಕ್ಕೆ ಹೇಳಿದೆ ಅಂತ ಗೊತ್ತಾ? ನಾನೊಂದು ಲೇಡಿ ಆಫೀಸರ್ ಆಗಿರೋದ್ರಿಂದ ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋರು ಇನ್ನೂ ನಮ್ಮ ಆಫೀಸಲ್ಲಿ ಬೇಜಾನ್ ಜನ ಇದ್ದಾರೆ. ಏನಾದರೂ ಸಿಕ್ಕಿದ್ರೆ ಸಾಕು. ಹೌದು ಗೊತ್ತು ಮೇಡಮ್. ಅದಕ್ಕೋಸ್ಕರ ಕೇಸ್ನ ತುಂಬ ತೀವ್ರವಾಗಿ ವಿಚಾರಣೆ ಮಾಡ್ತಿರೋದು ನಿಮಗೂ ಗೊತ್ತಲ್ಲ ಮೇಡಮ್. ಫಸ್ಟ್ ಆಫ್ ಆಲ್, ನೀವು ಅದೇ ಫ್ಲ್ಯಾಟಲ್ಲಿ ಇರ್ತೀರಿ ಅಂತ ಗೊತ್ತಿಲ್ದಿರೋ ಮುಟ್ಟಾಳ ಆ ಅಕ್ಯೂಸ್ಡ್. ಅದು ಅಲ್ಲದೆ ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ಕ್ರಿಮಿನಲ್ ಈ ಥರ ಅಕ್ಯೂಸ್ಡ್ಗೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗಾದರೆ ಹೋಗಿದ್ದ ವಿಷಯ ಏನಾಯ್ತು? ಮೇಡಮ್, ಅದು ನೀವು ಸಂದೇಹ ಪಟ್ಟಿರೋ ಹಾಗೇನೆ ಆ ಹುಡುಗಿ ಅಟ್ಯಾಕ್ ನಡೆದಂಥ ಸಮಯದಲ್ಲೇ ಅಲ್ಲಿರಲಿಲ್ಲ. ಯಾಕಂದರೆ ಆ ಟೈಮಲ್ಲಿ ಆ ಹುಡುಗಿ ಅವ್ಳ ರೂಮಲ್ಲಿ ಮಲ್ಕೊಂಡಿದ್ಲು. ಶಬ್ದ ಕೇಳಿದ್ಮೇಲೆ ತಾನೇ ಹೊರಗಡೆ ಬಂದಿದ್ದು. ಈ ವಿಷಯ ಎಲ್ಲ ಮೊದಲೇ ನನ್ನ ಹತ್ರ ಹೇಳಿದ್ಲಲ್ಲ ಅವಳು. ಅದೇ ಮೇಡಮ್, ಆ ಹುಡುಗಿ ಬಗ್ಗೆ ತುಂಬಾ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಅವಳ ವಿರುದ್ಧವಾಗಿ ನಮಗೆ ಯಾವ ರಿಪೋರ್ಟ್ ಕೂಡ ಸಿಕ್ಕಿಲ್ಲ. ಆದರೆ ಇದನ್ನೆಲ್ಲ ನಾವು ನೋಡ್ತಿದ್ರೆ ಈ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲೂ ಕೂಡ ಇಲ್ಲ. ಅವರಪ್ಪ ಗೊತ್ತಿಲ್ಲದೆ ಸಾಕಷ್ಟು ವ್ಯಾಪಾರಗಳನ್ನು ಮಾಡಿದ್ದಾರೆ. ಆದರೆ ಅವ್ರ ಕುಟುಂಬದ ಜವಾಬ್ದಾರಿ ತಗೊಂಡಿದ್ದು ಈ ಹುಡುಗಿನೇ. ಅದಲ್ಲದೆ ಆ ಹುಡುಗಿಗೆ ಒಂದು ಲವ್ ಅಫೇರ್ ಕೂಡ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆ ಏರಿಯಾ ಜನ ಒಂದ್ಸಲ ಈ ಹುಡುಗಿನ ಪ್ರಶ್ನೆ ಕೂಡ ಮಾಡಿದ್ರು. ಕುಟುಂಬದ ಮರ್ಯಾದೆ ಎಲ್ಲ ಹೋಯ್ತು. ಅದಾದ್ಮೇಲೆ ನಿಮ್ಮ ಪಕ್ಕದ ಮನೆಯವನ ಜೊತೆ ಈ ಹುಡುಗಿ ಮದುವೆ ಮಾಡಿದ್ರು. ನಾನೇನು ಅನ್ಕೊಳ್ತೀನಿ ಅಂದರೆ, ಆ ಫ್ಲ್ಯಾಟಲ್ಲಿರೋರು ಅಲ್ಲಿ ನಡೆದಿರೋ ಎಲ್ಲ ವಿಷಯನೂ ತಿಳ್ಕೊಂಡಿರೋರು ಇರಬೇಕು. ಸೆಕ್ಯೂರಿಟಿ ಇದ್ದು ಅಲ್ಲಂಗೆ ನಡೆದಿದೆ ಅಂತಂದರೆ ಮೇಡಮ್, ನಾನು ಬೇರೆ ಆ್ಯಂಗಲಿಂದ ಯೋಚನೆ ಮಾಡ್ತಿದ್ದೀನಿ. ಆ ಹುಡುಗಿ ಹಸ್ಬೆಂಡ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ನಾವು ಬೇರೆ ರೂಟ್ ಯೂಸ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನನ್ನ ಡೌಟ್ ಆಮೇಲೆ ನಿಮ್ಮ ಡೌಟ್ ಇದೆಲ್ಲ 2 ಡೈರೆಕ್ಷನಲ್ಲಿದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ನು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ನೋಡೋಣ. ಫಸ್ಟ್ ಪಾಯಿಂಟ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ವ್ಯಕ್ತಿನ ಕಂಡುಹಿಡಿಬೇಕು. ಅದಕ್ಕೆ ನಾವು ಅವನ ಹಿಂದೆ ಹೋಗಬೇಕೋ ಅವಶ್ಯಕತೆ ಏನಿಲ್ಲ. ಅವ್ನು ಮರ್ಡರೇ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿದರೆ ನಿನ್ನೆ ಮಾಡಿರೋ ಅಟ್ಯಾಕ್ ಅವನಿಗೆ ಫೇಲ್ಯೂರೇ ಅಲ್ವಾ? ಸೊ ಅವನು ಮತ್ತೊಮ್ಮೆ ಬರ್ತಾನೆ. ಅವನು ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಖಂಡಿತವಾಗ್ಲೂ ಬರ್ತಾನೆ. ಆ ನಿಮಿಷದಲ್ಲಿ ಅವನ ಮಾತ್ರ ಸಿಗಾಕೋತಾನೆ. ನಮಗಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೂ ಅವನೇ ಕೊಡ್ತಾನೆ. ನೀವು ಹೇಳಿದೆಲ್ಲ ಸರಿ ಮೇಡಮ್, ಆದರೆ ಈ ವಿಷಯದ ಬಗ್ಗೆ ನನಗೆ ತುಂಬ ಡೌಟ್ಗಳಿವೆ. ಹೇಳಿ. ಈ ರೀತಿ ಇರುವಂಥ ಮನೆಗಳಲ್ಲಿ ಸಂಬಂಧಗಳಿಲ್ಲದೆ ಈ ರೀತಿ ಒಂಟಿಯಾಗಿರುವಂಥ ಕುಟುಂಬದಲ್ಲಿ ದೆವ್ವದ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಕೆಲವೊಂದು ಕಡೆ ನಡೆಯುವಂಥ ಗ್ಯಾಂಗ್ ಮರ್ಡರ್ಗಳು ಇದಕ್ಕೆ ಉದಾಹರಣೆ. ಸ್ವಲ್ಪ ದಿನಗಳ ಹಿಂದೆ ನಮ್ಮ ಪಕ್ಕದ ಊರಲ್ಲಿ ನಡೆದಂಥ ಒಂದು ಮರ್ಡರ್ ಕೇಸ್. ಬಡ ಕುಟುಂಬದಿಂದ ಒಂದು ಹುಡುಗಿನ ಕರ್ಕೊಂಡೋಗಿ ಇವರೆಲ್ಲ ಮದುವೆ ಮಾಡಿಕೊಂಡು ಸೀಕ್ರೆಟ್ ಆಗಿ ಕೆಟ್ಟ ಆತ್ಮಗಳಿಗೆ ಪೂಜೆ ಮಾಡ್ತಿರೋಂಥ ಈ ಗ್ಯಾಂಗ್ ಈ ಕೆಲಸ ಮಾಡಿದೆ. ಇದು ಕೂಡ ಅದೇ ಕೇಸ್ ಥರನಾ? ಇದು ಯಾವ ಫುಲಿಶ್ನೆಸ್ ಐಸಾಕ್? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅದಲ್ಲ ಮೇಡಮ್, ನಾನು ನನ್ನ ಒಪಿನಿಯನ್ ಹೇಳಿದಷ್ಟೇ. ಓಕೆ, ಬಟ್ ಕಮ್ ಟು ದ ಮ್ಯಾಟರ್. ಹೇಳಿ ಮೇಡಮ್. ಆ CCTV ಫುಟೇಜ್ ಎಲ್ಲ ನೋಡಿದ್ರಾ? ನೋಡಿದ್ದೀನಿ ಮೇಡಮ್. ಮೇಡಮ್, ಈ CCTV ಕ್ಯಾಮ್ರಾದಲ್ಲಿ ಅವನ ಬಗ್ಗೆ ಏನೂ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿದ್ರಲ್ಲ, ಈ ಸೈಡಲ್ಲಿ ಅವನು ಒಳಗಡೆ ಬಂದಿದ್ರೆ ಹೊರಗಡೆ ಇರೋ ಕ್ಯಾಮ್ರಾದಲ್ಲಿ ಸಿಕ್ಕಾಕೋತಿದ್ದ. ಆದ್ರೆ ಕರೆಂಟ್ ಇಲ್ದಿರೋದ್ರಿಂದ ಕ್ಯಾಮ್ರಾಯಿಂದ ಸಿಕ್ಕಾಕೊಂಡ. ಹೌದು, ನೀವೇನ್ ಹೇಳಕ್ ಬರ್ತಿದ್ರ ಐಸಾಕ್? ಅವ್ನು ಓಡ್ ಬಂದು ಅಟ್ಯಾಕ್ ಮಾಡ್ಬಿಟ್ಟು ತಪ್ಪಿಸ್ಕೊಂಡ. ಆದ್ರೆ ಆ ಹುಡುಗಿ ಹೇಳಿದಂತ ಕೆಲವೊಂದು ವಿಷಯಗಳಿಗೆ ನಾವು ಗಮನ ಕೊಟ್ರೆ ಅದೊಂದು ಗೋಸ್ಟ್ ಕೂಡ ಆಗಿರಬಹುದು. ಕಮಾನ್ ಐಸಾಕ್. ಆದ್ರೆ ಆ ಲಾಸ್ಟಲ್ಲಿ ಹೇಳಿದ ಪಾಯಿಂಟ್ ಇದೆಯಲ್ಲ, ಕರೆಂಟ್ ಹೋಯ್ತು ಅಂತ. ಅಟ್ಯಾಕ್ ನಡೆದಿರೋ ಸಮಯದಲ್ಲಿ ಆಚೆ ಇರೋ CCTV ಫುಟೇಜಲ್ಲಿ ಅವನಿಲ್ಲ. ಹೌದು ಮೇಡಮ್, ಅದು ಅಲ್ದೇನೆ ಅವನ ಒಂದು ಪ್ರೀ ಪ್ಲಾನಿಂಗ್. ಇಲ್ಲ ಅಂದ್ರೆ ಅವನ್ ಲಕ್. ನೀವ್ ಹೇಳಿದ ರೀತಿನಲ್ಲೇ ಕೊಲೆ ಮಾಡೋದು ಅವನಿಗೆ ಪ್ಲಾನಲ್ಲಿದ್ರೆ ಅವನ್ ಮತ್ತೆ ಬರ್ತಾನೆ. ಬಂದ್ರೆ ಈ ಸಲ ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಸ್ ಕಾನ್ಸ್ಟೇಬಲ್, ಆ ಫ್ಲಾಟಲ್ಲಿರೋ ಸೆಕ್ಯೂರಿಟಿ ಹತ್ರ ವಿಚಾರಿಸಿ. ಬೇಡ ಮೇಡಮ್, ಅದನ್ನ ನಾನು ಡೀಲ್ ಮಾಡ್ತೀನಿ. ಓಕೆ. ಹಾ, ತುಂಬಾ ದಿನಗಳಾಯ್ತಾ ಇಲ್ಲಿ ಕೆಲ್ಸಕ್ಕೆ ಸೇರಿ? ಇಲ್ಲ ಸರ್, 1 ತಿಂಗಳಷ್ಟೇ ಆಯಿತು. ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ. ಹ್ಮ್ ನಿಮ್ದು ಇಲ್ಲಿ ಫ್ಲ್ಯಾಟ್ ಇದೆಯಾ ಸರ್? ಇಲ್ಲ, ನಾನು ಪೊಲೀಸ್.
ಮತ್ತೆ ನೀನ್ ತಾನೇ ಆ ಫ್ಲ್ಯಾಟ್ನಲ್ಲಿದ್ದಂಥ ಹುಡುಗಿನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು? ನಾನು ಹಾಗೆಲ್ಲ ಮಾಡಲ್ಲ ಸರ್. ಆ ಹುಡುಗಿ ನಾನು ನೋಡಿ ಭಯ ಬಿದ್ದಿದ್ದಾಳೆ. ಪರವಾಗಿಲ್ಲ, ನಾನು ಸುಮ್ಮನೆ ಕೇಳಿದ್ದು. ಮತ್ತೆ ಕೆಲವೊಂದು ವಿಷಯಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ನಿನ್ನ ನೋಡಕ್ ಬಂದೆ. ಇನ್ಮೇಲಿಂದ ನೀನೇನ್ ಮಾಡ್ಬೇಕಂದ್ರೆ ನೀನ್ 2 ಕಣ್ಗಳು ಕೂಡ ಆ 9B ಫ್ಲಾಟ್ ಮೇಲೆ ಇರ್ಬೇಕು. ಸಂದೇಹ ಪಡುವಂತ ಯಾವುದೇ ಘಟನೆ ಆದ್ರೂ ಕೂಡ ನನಗೆ ಹೇಳ್ಬೇಕು. ಇದು ನನ್ನ ನಂಬರ್. ತಕ್ಷಣ ನನಗೆ ಇನ್ಫಾರ್ಮ್ ಮಾಡು. ಇದು ಯಾರಿಗೂ ಗೊತ್ತಾಗಬಾರದು. ಪುಟ್ಟಿ, ನಾನು ಊಟ ಎಲ್ಲ ಎತ್ತಿಟ್ಟಿದ್ದೀನಿ, ಮರಿತೀರಾ ಊಟ ಮಾಡ್ಬಿಡು ಆಯ್ತಾ? ನಾನು ಬರ್ತೀನಿ ಇವಾಗ, ಸರಿನಾ? ಹಾ, ನಾನು ಹಾಕೊಂಡು ತಿಂತೀನಿ ಅಕ್ಕ. ಏನಾಯ್ತು? ಬಾಗ್ಲ ತೆಗೀರಿ. ಏನ್ ನಡೀತಾ ಇದೆ ಅಲ್ಲಿ? ಬಾಗ್ಲ ತೆಗೀರಿ. ಏನು? ಏನಾಯ್ತು? ಒಳಗಡೆ ಏನ್ ನಡೀತಾ ಇತ್ತು? ಅದು ನೀನು ಹೋಗಿ ಬಾಗ್ಲು ತೆಗಿ. ಅಯ್ಯಯ್ಯೋ, ನಿನಗೇನಪ್ಪ ಆಯ್ತು? ಏಟು ಬೇರೆ ಬಿದ್ದಿದೆ? ಇಲ್ಲ, ಏನು ತೊಂದರೆ ಇಲ್ಲ. ರಕ್ತ ಬೇರೆ ಸೋರ್ತಾ ಇದೆಯಲ್ಲ. ಕುತ್ಕೋ ಕುತ್ಕೋ. ಶರೀನ್, ಆ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾಮ್ಮ. ತಗೊಳ್ಳಿ. ಐಸಾಕ್, ಅವನ್ನ ಕರ್ಕೊಂಡು ಬನ್ನಿ. ಓಕೆ ಮೇಡಮ್. ಬಾರೋ ಈ ಕಡೆ, ಸಾಯಿಸ್ಬಿಡ್ತೀನಿ. ಐಸಾಕ್, ಅವನ್ನ ಕೂರ್ಸು. ಕೂತ್ಕೊಂತ ಹೇಳ್ದೆ ತಾನೆ. ಬಾಲ್ಕನಿನಲ್ಲಿ ಪೈಪ್ ಜಂಪ್ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಹೋಗ್ತಿಯಲ್ಲ. ಶರೀನ್, ನಿನ್ನೇನ್ ಮಾಡ್ತೀನಿ ಅಂತ ಯಾರಂತ ಗೊತ್ತಾ?
ಗೊತ್ತು ಆದ್ರೆ ನೀನೇನು ಮಾತಾಡ್ಬೇಡ. ಮೇಡಮ್, ಇವಳು ಕೂಡ ನಿಮ್ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದ್ದಾಳೆ ಮೇಡಮ್. ಈ ಒಳ್ಳೆ ಮನುಷ್ಯನ್ಗೆ ಕೊಲೆ ಮಾಡಕ್ಕೆ ನೀವಿಬ್ರು ಪ್ಲಾನ್ ಮಾಡಿದೀರಾ? ನೀನೇನು ನಾಟಕ ಮಾಡ್ಬೇಡ, ನಿಜ ಹೇಳೆ. ನಿಮ್ಮಿಬ್ರ ಮಧ್ಯೆ ಏನೋ ಕನೆಕ್ಷನ್ ಇದ್ಯಾ? ಹೇಳೆ. ಅವಳಿಗೇನು ಕೇಳಕ್ ಹೋಗ್ಬೇಡಿ, ಅವಳಿಗೇನು ಗೊತ್ತಿಲ್ಲ. ಏನಂದೆ? ನಿಂತ್ಕೊಳ್ಳೋ ಅಲ್ಲೇ. ಅವಳಿಗೇನು ಗೊತ್ತಿಲ್ಲ ಸರ್. ನೀವ್ ಅಂದ್ಕೊಂಡಿರೋಗಲ್ಲ ಸರ್. ಅವ್ಳು ತುಂಬಾ ಪಾಪ ಸರ್. ಹೌದಾ? ನೀನೇನ್ ಮಾಡ್ತೀನಿ ನೋಡು. ಐಸಾಕ್, ಅವ್ರಿಗೆ ಮಾತಾಡಕ್ ಬಿಡಿ. 4 ಕೊಟ್ರೆ ಸತ್ಯ ಎಲ್ಲ ಒಪ್ಕೋತಾನೆ ಮೇಡಮ್. ಅವತ್ತಿನ ದಿನ ಗಲಾಟೆ ಎಲ್ಲ ಮುಗಿದ್ಮೇಲೆ ನಾನು ಮನೆಗೆ ಹೋಗ್ತಾ ಇದ್ದೆ. ಏಯ್, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಏನ್ ಬೇಕು ಏಯ್, ನಿಮ್ಗೆ? ಯಾರು ನೀನು? ತುಂಬಾ ಶೋ ಮತ್ತೆ ಬಂದು ಯಾಕೆ ತೊಂದ್ರೆ ಕೊಡ್ತಾ ಇದ್ದೀರಾ? ತುಂಬಾ ಶೋ ತೋರಿಸ್ತಿದ್ದೀರಾ? ಹೇಳಿ ಕೇಳಿ, ಬೇಡ. ಮಂಡ್ಯ ಜಿಲ್ಲೆಯಲ್ಲಿ 4 ಹುಡುಗರನ್ನ ಒಂದೇ ಮಾದರಿಯಲ್ಲಿ ಕೊಲೆಗೈದಿದ್ದಾರೆ. ನರಬಲಿ ಮಾಡೋರನ್ನ ಈ ಕೊಲೆ ಮಾಡಿದ್ದಾರೆ ಎಂದು ಅನುಮಾನ ಇದೆ. ಬೇರೆ ದೇಶಗಳಲ್ಲಿ ಈ ತರ ಘಟನೆಗಳು ಈಗ ನಮ್ ದೇಶದಲ್ಲಿಯೂ ಕೂಡ ನಡೀತಾ ಇದೆ. ಇದರಿಂದ ಎಲ್ಲ ಜನರು ತುಂಬಾ ಭಯಭೀತಿಗೊಂಡಿದ್ದಾರೆ. ನಡವಳಿಕೆ ಆಧಾರದಲ್ಲೂ ವೇಷಭೂಷಣದಲ್ಲೂ ಭೂತಗಳನ್ನ ಪೂಜಿಸೋರ ಹಾಗೆ ಕಾಣಿಸ್ತಾರೆ. ಆದ್ರೆ ಅವರನ್ನ ಇದುವರೆಗೂ ಭೇಟಿಯಾಗಿರೋ ಕನ್ನಡಿಗರಿಗೆ ಈ ವಿಷಯ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ದುಷ್ಟಗುಣ ಏರ್ಪಡುವ ಹಾಗೆ ಕ್ಯಾಂಡಲ್ ಅನ್ನ ಬದಲಾಯಿಸಿ ಈ ತರದ ಘಟನೆಗಳಿಗೆ ಕಾರಣವಾಗಿದೆ. ಆಸ್ಟರ್ ಪ್ರೊಜೆಕ್ಷನ್ ಇದನ್ನ ಮಾಡಿದ್ದಾರೆ ಅಂತ ಅನುಮಾನ ಇದೆ. ಶರೀರದಿಂದ ಆತ್ಮನ ಬೇರೆ ಮಾಡೋದನ್ನ ಆಸ್ಟರ್ ಪ್ರೊಜೆಕ್ಷನ್ ಅಂತ ಹೇಳ್ತಾರೆ. ಬೇರೆ ದೇಶಗಳಲ್ಲಿ ಆಸ್ಟರ್ ಪ್ರೊಜೆಕ್ಷನ್ ಈ ತರ ನರಬಲಿಗಳು ಜಾಸ್ತಿ ಆಗಿವೆ ಅಂತ ಈಗ ಎಲ್ರಿಗೂ ತಿಳಿದು ಬಂದಿದೆ. ಆತ್ಮವನ್ನ ನಮ್ಮ ದೇಹದಿಂದ ಹೊರಗಡೆ ತೆಗೆದು ಅದು ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಸಿಗುವಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮತ್ತೆ ಆತ್ಮವನ್ನ ದೇಹದೊಳಗಡೆ ಕರ್ಕೊಂಡು ಬಂದು ಈ ರೀತಿ ಮಾಡುವಂಥದ್ದು. ಇದೇ ಅದರ ಕಾನ್ಸೆಪ್ಟ್. ಹಲೋ ಹಲೋ ಹಲೋ. ಏಯ್, ನಿನಗೆ ಕೇಳಿಸ್ತಿದ್ಯಾ? ಏನಾದ್ರೂ ಮಾತಾಡು. ಹಲೋ, ಕೇಳಿಸ್ತಿದ್ಯಾ ನಿನಗೆ? ಅವತ್ತು ಗಲಾಟೆ ಆದ್ಮೇಲೆ ನಾನು ಮನೆಗೆ ಹೋಗ್ತಾ ಇದ್ದೆ. ಅವ್ರು ಮತ್ತೆ ಬಂದು ನನಗೆ ಹೊಡೆದ್ರು. ಹಲೋ, ನೀನು ಯಾಕೇನು ಮಾತಾಡ್ತಿಲ್ಲ? ಹಲೋ ಹಲೋ. ನಾನು 4 ತಿಂಗಳಿಂದ ಮನೇಲೇ ಇದ್ದೀನಿ. ನಾನು ಹೊರಗಡೆ ಕೂಡ ಹೋಗಿಲ್ಲ. ನನ್ನ ಕಂಡೀಷನ್ ಏನಂತ ಗೊತ್ತಾ? ನೀನ್ ಯಾಕೇನು ಮಾತಾಡ್ತಾನೆ ಇಲ್ಲ? ಹಲೋ ಶರಣ್, ನೀನಿಲ್ಲ ಅಂದ್ರೆ ನಾನು ಬದುಕೋದಕ್ಕಾಗೋದಿಲ್ಲ. ನಾವೆಲ್ಲಾದ್ರೂ ದೂರ ಹೋಗೋಣ. ಹಲೋ, ನನಗೀಗ ಮದ್ವೆ ಆಗಿದೆ. ಏನ್ ಹೇಳ್ತಿದ್ಯಾ? ನಿನಗೆ ಮದ್ವೆ ಆಯ್ತಾ? ನೀನ್ ಯಾಕೆ ಮದ್ವೆಗೆಲ್ಲ ಒಪ್ಕೊಂಡು? ನನ್ನ ಪರಿಸ್ಥಿತಿ ಸರಿ ಇಲ್ಲ. ಏನೇ ನಿಂದು ಪರಿಸ್ಥಿತಿ? ನೀನ್ ನನಗೆ ಕೋಪ ಬರುವಾಗ ಮಾತಾಡ್ಬೇಡ. ನೀನ್ ಇವಾಗ್ಲೇ ನನ್ನ ಜೊತೆ ಬರ್ಬೇಕಿದೆ ಅಷ್ಟೇ. ನಾವೆಲ್ಲಿಗಾದ್ರೂ ಹೋಗೋಣ. ಎಲ್ಲ ಶರಣ್. ಮುಗಿದೋಯ್ತು. ಅಪ್ಪ ಸಾಲ ಮಾಡಿದ್ಗೋಸ್ಕರ ನನ್ನನ್ನು ಮಾರ್ಬಿಟ್ರು. ನನಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಫೋನ್ ಕಟ್ ಮಾಡು. ಇನ್ಮೇಲೆ ನನಗೆ ಕಾಲ್ ಮಾಡಬೇಡ.
ಐಸಾಕ್ ಕರ್ಕೊಂಡೋಗಿ ಇವನ್ನ. ನನಗೆ ಯಾವ ತೊಂದರೆನೂ ಇಲ್ಲ. ಅದೆಲ್ಲ ನಾವ್ ನೋಡ್ಕೋತೀವಿ ಸರ್. ಸರ್, ಇದು ಅಟೆಂಪ್ಟ್ ಟು ಮರ್ಡರ್. ಇದಕ್ಕೆ ಸಾಕಷ್ಟು ಫಾರ್ಮಾಲಿಟೀಸ್ಗಳಿರುತ್ತೆ ಸರ್. ಸ್ಟೇಷನ್ ಅಲ್ಲಿ ವಿಚಾರ ಮಾಡಿದ್ರೆ ಎಲ್ಲ ಹೊರಗಡೆ ಬರುತ್ತೆ. ಬಾರೋ, ನಡಿಯೋ. ಸರಿ, ಓಕೆ. ನಾನ್ ನಿನಗೆ ಮನಸ್ಫೂರ್ತಿಯಾಗಿ ಇಷ್ಟ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವಾಗ ನೀನು ನನ್ನ ಮನಸಾರೆ ಒಪ್ಕೋತೀಯೋ ಅವತ್ತೇ ನಮ್ಮ ಜೀವನ ಆರಂಭ ಆಗತ್ತೆ. ನೆನ್ನೆ ನಡೆದ ಆ ಘಟನೆ ನಿನ್ನ ಡಿಸ್ಟರ್ಬ್ ಮಾಡಿದ್ಯಲ್ಲ? ಇಲ್ಲ, ಹಾಗೇನಿಲ್ಲ. ನಾ ಏನನ್ನ ಆಸೆ ಪಡ್ತೀನೋ ಅದು ನನಗೆ ಯಾವತ್ತೂ ಸಿಗೋದಿಲ್ಲ. ಅದಕ್ಕೆ ನನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಇನ್ಮುಂದೆ ನಮ್ಮಿಬ್ರಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಅಂದ್ಮೇಲೆ ಇನ್ನೊಂದು ವಿಷಯ ಇದೆ. ಮದ್ವೆ ಆಗಿದ್ದಿನ ಒಂದು ವಿಷಯ ಹೇಳಿದ್ರಲ್ವಾ, ಮನ್ಸಾರಿ ನೀನು ನನ್ನನ್ನ ಯಾವಾಗ ಒಪ್ಕೋತೀಯೋ ಅವಾಗ ಜೀವನ ಶುರು ಆಗುತ್ತೆ ಅಂತ ಅಂದ್ರಿ. ಇವಾಗ ನಾನು ನಿಮ್ಮನ್ನ ಒಪ್ಕೊಂಡಿದ್ದೀನಿ. ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಹಾಗಿದ್ಮೇಲೆ ಹೇಗೆ ನೀನು ನನ್ನ ಜೊತೆ ಒಂದಾಗಿ ಬದುಕಕ್ಕಾಗತ್ತೆ? ನನ್ನ ಜೊತೆ ನೀನು ಬದುಕಬೇಕು ಅಂತಂದ್ರೆ ನನ್ನ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡಿರ್ಬೇಕು. ನನ್ನ ಇಷ್ಟ ಕಷ್ಟಗಳು, ನನ್ನ ಸಂತೋಷ ದುಃಖಗಳು, ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀನು ತಯಾರಾಗಿದ್ದೀನಿ. ನಿನಗೆ ಸುಮ್ಮನೆ ಆ ಭಯ ಬಂದಿದ್ದಕ್ಕೆ ಕಾರಣ ಈ ಫ್ಲ್ಯಾಟಲ್ಲಿ ಯಾವಾಗಲೂ ಮುಚ್ಚಿರುವಂಥ ಆ ರೂಮಿನ ಬಗ್ಗೆ ಯೋಚನೆನೇ. ಆದ್ದರಿಂದ ನಿನಗೆ ಈಗಲೇ ನಾನು ಆ ರೂಮ್ನ ಓಪನ್ ಮಾಡಿ ತೋರಿಸ್ತೀನಿ. ಇನ್ಮೇಲೆ ನಿನಗೆ ಗೊಂದಲ ಇರಲೇಬಾರ್ದು.